ಮೋಸ್ಟ್ಲಿ ನೋಡಿ ಹೆಂಗಿದೆ ವ್ಯೂ, ಸೂಪರ್ ಆಗಿದೆ ವ್ಯೂ ಮಾತ್ರ. ಇವ್ರದ್ದು ಕನ್ಸ್ಟ್ರಕ್ಷನ್ ಬ್ರಿಡ್ಜ್ ಸೂಪರ್ ಅಪ್ಪ, ಡಿಫ್ರೆಂಟ್ ಆಗಿದೆ. ತೋರಿಸ್ತೀನಿ ಈಗ. ಹೆಂಗಿದೆ ಸಾಕತ್ತು, ವಾವ್, ಸೂಪರ್ ಆಗಿದೆ ಬ್ರಿಡ್ಜ್. ಸೊ ಇಲ್ಲೇ ಊಟ ಮಾಡಿದೆ. ಸೊ 2 o'clock ನೀಟಾಗಿ ಊಟ ನೋಡಿ. ಇವರು ಡೆಲ್ಲಿಯವರಂತೆ, ಈಗ ಲದಾಖ್ ಹೋಗಿದ್ದು ಬಂದರು. ನೋಡಿ ರಿಸಾರ್ಟ್ ಚೆನ್ನಾಗಿತ್ತು, ದೋಸಾ ಸ್ಟ್ರೀಟ್ ಅಂತೆ. ಓಕೆ ಅಪ್ಪ, ಫಸ್ಟು ವಿಂಡ್ ಸ್ಕ್ರೀನ್ ವೈಸರ್ ಕ್ಲೀನ್ ಮಾಡಿಕೊಂಡೆ. ನೋಡಿ ಸೂಪರ್ ಆಗಿದೆ ವ್ಯೂ. ಸೊ ಈ ರೂಟ್ ಏನಾಗುತ್ತೆ ನಿಮಗೆ, ಯಾಕೆ ಇಷ್ಟು ಇದು ಅಂದರೆ ತುಂಬ ಕನೆಕ್ಟಿವಿಟಿ, ಎಲ್ಲ ಕಡೆ 4 ಲೈನ್ ಮಾಡಿದ್ದಾರೆ. ಅವರೀಗ ಎಲ್ಲ ಹೋಗಿದ್ದು ಬಂದ್ರಂತೆ. ಸೊ ಮನಾಲಿ ಮಂಡಿ ಸ್ವಲ್ಪ ಫುಲ್ ಎಫೆಕ್ಟ್ ಆಗಿಬಿಟ್ಟಿದೆ ಅಂತೆ ರೋಡು. ಸೊ ಆ್ಯಸ್ ಯೂಶ್ವಲ್ ನಾನು ಹಂಗೆ ಹೋಗ್ತಾ ಇಲ್ವಲ್ಲ, ಧರ್ಮಶಾಲಾಗೆ ಹೋಗ್ತಾಯಿದ್ದೀನಿ. ಅವ್ರು ಹೇಳಿದ್ರು ಮತ್ತು ಹಂಗೆ ಇನ್ನೊಂದು ಯಾವುದೋ ಹೇಳ್ದಪ್ಪ ಸ್ಪಾಟು, 10 ಕಿಲೋಮೀಟ್ರ್ ಅಂತೆ, ಫುಲ್ ಘಾಟ್ ಸೆಕ್ಷನ್ ಅಂತೆ. ಅಲ್ಲೋಗಿ ಸ್ಟೇ ಮಾಡಿ ತಿರ್ಗಾ ಬಂದು ಡಾಲೌಸಿ ಏನಾದರೂ ಧರ್ಮಶಾಲ ನೋಡ್ಬೋದಂತೆ. ಧರ್ಮಶಾಲ ಬಂದು ಪ್ಲೇನ್ ಲ್ಯಾಂಡ್ ಅಂತ ಹೇಳಿದ್ರು. ನೋಡೋಣ, ಇನ್ನು 4 hours ತೋರಿಸ್ತಾ ಇದೆ, 2 o'clock ಆಗಿಬಿಟ್ಟಿದೆ. ಹೇಗೆ ವರ್ಕೌಟ್ ಆಗುತ್ತೆ ನೋಡೋಣ. 11 o'clock 12, ಅಯ್ಯೋ 3 hour ಇಲ್ಲೇ ಆಗೋಯ್ತಾ. ಚಂಡೀಗಢದಿಂದ ಆಚೆ ಬರೋದಕ್ಕೇ ಲೇಟ್ ಆಗೋಯ್ತು ನನಗೆ. ಓಕೆ ನೋಡೋಣ. ನ್ಯಾಷನಲ್ ಹೈವೇ ಅಲ್ಲ, ಒಳಗಡೆ ರೂಟು ಗೂಗಲ್ ಹಾಕ ಕರ್ಕೊಂಡು ಹೋಗ್ತಾ ಇದೆ, ತೋರಿಸ್ತು. ಅದೇ ಸ್ವಲ್ಪ ಎನ್ವೈರ್ಮೆಂಟ್ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಓಕೆ ಸೂಪರು ಸೂಪರ್. ಬೈಕ್ ಇದ್ದರೆ ಅಡ್ವಾಂಟೇಜು, ಮಳೆ ಇಲ್ಲ ಅದು ಇನ್ನೂ ಅಡ್ವಾಂಟೇಜು. ನೋಡಿ ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಫುಲ್ಲು ಆ ಥರ ಮನೆ, ಸೂಪರ್. ತೋಟದ ಮನೆ ಯಾವಾಗಲೂ ಸೂಪರ್ ಅವ. ತೋಟದ ಮನೆ ಔಟ್ಸ್ಕರ್ಟ್ಸ್ ಕರ್ಕೊಂಡ್ಬಂದ್ಬಿಟ್ಟಿದೆ. ಮರ ಗಿಡಗಳು ಚೆನ್ನಾಗಿದೆಯಪ್ಪ ಇಲ್ಲಿ. ಹಳ್ಳಿಲಿತ್ತು ಸೂಪರ್ ನೋಡಿ. ಈಗ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅನಿಸುತ್ತೆ ಮನೆಗಳು. ಆಫ್ ರೋಡಿಂಗ್ ಅದಾಕಲ್ಲ, ಆಫ್ ರೋಡಿಂಗ್ ಮಾಡೋ ಬದಲು ಇಲ್ಲೇ ಮಾಡಿಬಿಡೋಣ ಸಾಕು. ನೋಡಿ ಪಿಂಕ್ ಕಲರ್ ಹೊಡೆದಿದ್ದಾನೆ.
ಯಾವುದು ಮನೆ ಪಿಂಕ್ ಕಲರ್ ಹೈ ಟೆನ್ಷನ್ ವೈರ್ ಅಂತೆ. ಓ ಪಿಂಕ್ ಹೌಸ್ ನೋಡೋಣ, ಎಡಿಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ಅವರು ಪಿಂಕ್ ಹೌಸ್ ಓಕೆ ಹೋಗ್ತಾ ಇದೆ. ದೇವಸ್ಥಾನ, ಗೌರ್ಮೆಂಟ್ ಸ್ಕೂಲ್, ಇದು ದೇವಸ್ಥಾನ ಇರುತ್ತೆ. ಕಾಂಕ್ರೀಟ್ ರೋಡ್ ಇದೇನೋ ಔಟ್ಸ್ಕರ್ಟ್ಸು ಏನೋ ಗೊತ್ತಾಗ್ತಾ ಇಲ್ಲ. ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಯಿತು. ಘಾಟ್ ಸೆಕ್ಷನ್ ಗ್ಯಾಸ್ ಬಡಿ ಗ್ಯಾಸ್ ಘಾಟ್ ಸೆಕ್ಷನ್ ನೋಡಿ. 4th ಗೇರ್ ಆರಾಮಾಗಿ ಹತ್ತುತ್ತೆ ಗಾಡಿ ನಮ್ಮದು ನೋಡಿ. ಟ್ರಾಟ್ಲು ಕೊಟ್ಟರೆ ಹೆಂಗೆ ತೊಗೊಳುತ್ತೆ ಗಾಡಿ ಅಪ್ಪಾಚಿ. ಇಲ್ಲ ಆರಾಮ 4th ಗೇರ್ ಇದೊಂದೇ. ಸೊ ಅದೇ ಟಾಟಲ್ ಕೊಟ್ಟು ನೀವು ಅದೇ ಟಾಟಲ್ಲಿ ತಿರ್ಗಾ ಗೇರ್ ಚೇಂಜ್ ಮಾಡದೆ ಕೊಟ್ಟರೆ ಎತ್ಕೊಳ್ಳೋದಂದರೆ ಇದೊಂದೇ ಗಾಡಿ. ಡ್ಯೂಕು ಎತ್ಕೊಳ್ಳಲ್ಲ ಆ ಥರ. ಮೂರುವರೆ ಹಾಫ್ ಆನ್ ಅವರ್ ಓಡಿಸಿ ಎಲ್ಲರ ಟೀ ಕಾಫಿ ಗೀಫಿ ನಿಲ್ಸೋಣ ಅವರು. ಇನ್ನೂ 90 ಅಂದರೆ 100 ಕಿಲೋಮೀಟರ್ಸ್ ಲೆಕ್ಕ. ಅದು ಯಾವುದೋ ಇನ್ನೊಂದು ಘಾಟ್ ಸೆಕ್ಷನ್ ಹೇಳ್ತಾ ನೋಡೋಣ. ನನಗೆ ಯಾಕೆ ಅನ್ವಾಂಟೆಡ್ ಪ್ಲೇಸ್ ಅದು ಒಬ್ಬರೇ ಇರೋದು. ಎಲ್ಲ ನಿಲ್ಲಿಸಿ ಸ್ವಲ್ಪ ಉಚ್ಚೆ ಲೋಕಲ್ ಅವರು ಗೊತ್ತಿರೋ ರೂಟ್ ಮಾತ್ರ. ಜಿಲೇಬಿ ಮಾಡಿದ್ದಾರೆ ಬೇಕಾರ್ಗಾರ ಜಿಲೇಬಿ ನೇಗಳು ಮಾತ್ರ ಚೆನ್ನಾಗಿ ಕಟ್ಟಿದ್ದಾರೆ.